ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಗೆ ನಾಳೆ ಶುಕ್ರವಾರ ವಾರದ ಕ್ಲೋಸಿಂಗು ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಮುಂದಿನ ವಾರ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬುಧವಾರ 27ನೇ ತಾರೀಕು ಮಾರ್ಕೆಟಿಗೆ ರಜೆ ಇರುತ್ತೆ. ಮಂಗಳವಾರ ಆದ ನಂತರ ಸೀದಾ ಗುರುವಾರ ನಿಫ್ಟಿ ಎಕ್ಸ್ಪೈರಿ ದಿನನೇ, ಅವತ್ತು ಮಂತ್ಲಿ ಎಕ್ಸ್ಪೈರಿ ಕೂಡ ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದ್ರದ್ದು ಅವತ್ತು ಮಾರ್ಕೆಟ್ ಓಪನ್ ಆಗ್ತಾ ಹೋಗುತ್ತೆ, ಅದನ್ನ ಮರೆಯೋಕೆ ಹೋಗಬಾರ್ದು. ಸೊ ಇವತ್ತು ಓವರ್ ಆಲ್ ನೋಡ್ತಾ ಬರೋದಾದ್ರೆ ಮಾರ್ಕೆಟು ತುಂಬ ವೊಲಟೈಲ್ ಆಗಿತ್ತು ಅಂತ ಹೇಳ್ತಾ ಹೋಗ್ಬೋದು. ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ OI ಕೂಡ ಎಷ್ಟು ಫಾಸ್ಟಾಗಿ ಇವತ್ತು ಚೇಂಜಸ್ ಆಯಿತು ಅಂದರೆ 25,100 ಲೆವೆಲಲ್ಲಿ ಒಂದ್ಸಲ ಬುಲ್ಸ್ ಮೇಲೆ ಹೋದ್ರು, ಒಂದ್ಸಲ ಬೇಸ್ ಕೆಳಗಡೆ ಬಂದರು, ಇದೇ ರೀತಿ ಹಗ್ಗ ಜಗ್ಗಟ್ಟಾಗಿ ಕೊನೆಗೆ 25,100 ಲೆವೆಲ್ಗಿಂತ ಕೆಳಗಡೆನೆ ಕ್ಲೋಸಿಂಗ್ ಆಗಿದೆ ಮಾರ್ಕೆಟು. ಓವರ್ ಆಲ್ ಚಾರ್ಟಲ್ಲಿ ಅಂತ ನೋಡೋದಾದ್ರೆ ಇವತ್ತಿನ ದಿನನ ತೆಗೆದಿಟ್ಟರೆ ಅಲ್ಲಿ ಏನೂ ಕಾಣೋದಿಲ್ಲ. ಸೊ ಅಂದರೆ ಇವತ್ತಿನ ದಿನನೇ ಇಲ್ವಿಲ್ಲೇನೋ ಅನ್ನೋ ಥರದ್ದು ಒಂದು ಕ್ಯಾಂಡಲ್ನ ಫಾರ್ಮ್ ಮಾಡಿದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಸೊ ಇವತ್ತು ಸಿಪ್ಲಾ 3% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಕೋಲ್ ಇಂಡಿಯಾದಲ್ಲಿ 1.7% ಕರೆಕ್ಷನ್ ಬಂದಿತ್ತು, ಪವರ್ ಗ್ರಿಡಲ್ಲಿ 1.5%, ಟಾಟಾ ಕನ್ಸ್ಯೂಮರು, ಬಜಾಜ್ ಆಟೋ, ಜಿಯೋ ಫೈನಾನ್ಸು, ಇಂಡಸ್ಇಂಡ್ ಬ್ಯಾಂಕು ಇದರಲ್ಲೆಲ್ಲ ಕೂಡ ತಲಾ 1.5% ಬಂದಿದೆ ಇವತ್ತಿನ ಕರೆಕ್ಷನ್ನು. ಅದೇ ರೀತಿಯಾಗಿ ಯಾವುದು ನಮ್ಮ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದರೆ ಸ್ವಿಗ್ಗಿ ಸ್ಟಾಕಲ್ಲಿ ಮೊನ್ನೆ ಝೊಮ್ಯಾಟೊ, ಸ್ವಿಗ್ಗಿಗೆಲ್ಲ ಒಂದಿಷ್ಟು ಅಪ್ ರೇಟಿಂಗ್ನ ಕೊಟ್ಟಿದ್ದಾರೆ ಅಂತ ಒಂದಿಷ್ಟು ಟ್ರೆಂಡ್ ಆಗಿತ್ತು. ಈಗ ಏನಾಗಿದೆ ಅಂದರೆ ಒಂದು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ, ಸ್ವಲ್ಪ ಒಂದಿಷ್ಟು ಮ್ಯಾನೇಜ್ಮೆಂಟ್ ಚೇಂಜಸ್ಸು ಬರ್ತಾ ಇದೆ ಅಂತ ಕಾರಣದಿಂದಾಗಿ ಸ್ವಿಗ್ಗಿ ಇವತ್ತು ಕೂಡ 3.48% ಅಪಾಯಿಂಟ್ ಬಂದಿದೆ. ಅದೇ ರೀತಿಗೆ ಡಾಬರು FMCG ಸೆಕ್ಟರ್ 3.61% ಕರೆಕ್ಷನ್ ಬಂದಿದೆ ಇವತ್ತು. ಸೊ ನಿಫ್ಟಿ 50 ನೆಕ್ಸ್ಟ್ 50ನಲ್ಲಿ ಸುಮಾರು ಸ್ಟಾಕ್ಗಳು ಇವತ್ತು ರೆಡ್ಡಲ್ಲೇ ಇದ್ದಿದ್ದನ್ನ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ನಿಫ್ಟಿ ಯಾವ ರೀತಿಯಾಗಿತ್ತು ಅಂದರೆ ಇವತ್ತು ಓಪನಿಂಗ್ಗೆ ಸಿಕ್ಕಾಪಟ್ಟೆ ಹೈ ಓಪನಿಂಗ್ ಆಯಿತು. ಯಾವುದು ನಿನ್ನೆ ಏನು ಮಾತಾಡ್ಕೊತಾ ಇದ್ವಿ, ಪಾಸಿಟಿವ್ ಆಗೇ ಇರಬೇಕು, 25,200 ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಮಾತಾಡಿದ್ವಿ. ಸೊ 25,200ಕ್ಕಿಂತ ಮೇಲ್ಗಡೆ ನೋಡಿ ಇವತ್ತು ಹಾಕೊಂಡಿರುವಂಥ ಲೈನ್, ಇವತ್ತು ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಮಾಡ್ತಾರಾ ಅಥವಾ ಕೆಳಗಡೆ ಮಾಡ್ತಾರಾ ಅನ್ನೋದು ನೋಡಲಿಕ್ಕೆ ಇದನ್ನ ಹಾಕೊಂಡಿದೆ. ಇಲ್ಲಿ ಒಂದು ಪ್ರೈಸ್ ಆಕ್ಷನ್ ಇರುವಂಥ ಝೋನು 25,155 ಆಸ್ಪಾಸಿನ ಝೋನ್ ಅಂತ ಹೇಳ್ತಾ ಹೋಗ್ಬೋದು. ಇಲ್ಲೆಲ್ಲ ನೋಡಿ ಹಿಂದೆ ಒಂದು ಬಸ್ ಸ್ಟ್ಯಾಂಡ್ ಆಗಿರುವಂಥ ರೆಫರೆನ್ಸ್ ಇರುವಂಥದ್ದು ಇದೆಲ್ಲ ಕಾಣಿಸ್ತಾ ಹೋಗುತ್ತೆ. ಸೊ ಈ ಲೆವೆಲ್ಗೆ ಇವತ್ತು ಓಪನಿಂಗ್ ಆಯಿತು. ಓಪನಿಂಗಲ್ಲಿ ಈ ಲೆವೆಲಲ್ಲಿ ಓಪನ್ ಆಯಿತು ಹೆಚ್ಚು ಕಮ್ಮಿ 25,150 ಲೆವೆಲಲ್ಲಿ. ಅಲ್ಲಿಂದ ಶಾರ್ಪ್ ಕರೆಕ್ಷನ್ ಫಸ್ಟ್ ಬಾರಲ್ಲಿ ತುಂಬ ಜೋರ ಕರೆಕ್ಷನ್ ಬಂದಿದೆ. ಮತ್ತು ಸೇಮ್ ಸಿದ್ಧಾಂತ, ಏನು ಒಂದು ದೊಡ್ಡ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ ಅಂದರೆ ಹಿಂದಿನ ದಿನ ಕ್ಲೋಸಿಂಗಿಂತ ಒಂದು 100 ಪಾಯಿಂಟ್ಗಳ ಮೇಲ್ಗಡೆ ಓಪನಿಂಗ್ ಆಗಿದೆ ಅಂತಂದಾಗ ಅಟ್ಲೀಸ್ಟ್ ನೆನ್ನೆಯ ಕ್ಲೋಸಿಂಗನ್ನು ಬೀಟ್ ಮಾಡೋ ತನಕನಾದರೂ ವೆಯ್ಟ್ ಮಾಡಬೇಕು. ಓಕೆ, ಒಂದು ನೆಗೆಟಿವ್ ಆಪರ್ಚುನಿಟಿ ಇದೆ ಅಂತ ನೋಡೋದಕ್ಕೆ. ಆ ಥರ ಮಾಡ್ತಾ ಇಲ್ಲ. ನಿನ್ನೆ ಕ್ಲೋಸಿಂಗ್ ಟೈಮ್ ಎಲ್ಲಿ ಬಂತು ಅಲ್ಲಿ ಬರ್ತಿದ್ದಂಗೆ ಏನಾಯಿತು, ವಾಪಸ್ ಮಾರ್ಕೆಟು ರಿಕವರಿ ಆಯಿತು. ಇಲ್ಲೇ ಒಂದು ವಿ ಶೇಪ್ ಆಗಿತ್ತು, ಅದಾದಮೇಲೆ ಕೆಳಗಡೆ ಬರ್ತಾ ಇತ್ತು, ಇಲ್ಲಿ ಹಗ್ಗ ಜಗ್ಗಾಟ ಮಾಡಿದ್ರು. ಈ ಝೋನಲ್ಲಿ ಇಲ್ಲಿ ಒಂದು ಬೌನ್ಸ್ ಆಗ್ಬೋದು ಅಂತ ನಾನು ಎಕ್ಸ್ಪೆಕ್ಟೇಷನ್ ಇದ್ದೆ, ಆ ಥರ ಎಲ್ಲ ಬಂತು. ಅಲ್ಲಿಂದ ಮತ್ತೆ ಕೆಳಗಡೆನೇ ತಗೊಂಬಂತ ಹೋದ್ರು. ಲಾಸ್ಟ್ ಮೂಮೆಂಟಲ್ಲಿ 25,100ಕ್ಕಿಂತ ಕೆಳಗಡೆನೇ ಆಗಿದೆ. ಇದನ್ನ ಹೇಗೆ ನೋಡೋದು ಅಂತ ನೋಡಿ, OI ಡೇಟಾ ಕೂಡ ಲ್ಯಾಗ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ ಖಂಡಿತ ನಮಗೆ. ಯಾಕೆಂದರೆ NSEಯಿಂದ ಬರೋದೇ ಒಂದು 2-3 ಮಿನಿಟ್ಸ್ ಆಗಿರುತ್ತೆ, ಅದಾದಮೇಲೆ ಸೆನ್ಸಿಬಲಲ್ಲಿ ಬರೋಷ್ಟೊತ್ತಿಗೆ ಇನ್ನೂ ಕೂಡ ಚೇಂಜ್ ಆಗ್ತಾ ಹೋಗ್ಬೋದು. FIಗಳು ನೆನ್ನೆ ಸೆಲ್ ಮಾಡಿದ್ರು, ಇವತ್ತಿನ ಡೇಟಾ ಬಂದಿಲ್ಲ. ಬಟ್ ಓಪನ್ ಇಂಟ್ರೆಸ್ಟ್, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಇದು ನೋಡ್ತಾ ಬರೋದಾದರೆ ಸರಿಸುಮಾರು 12.50 ತನಕ 25,100 ಸಪೋರ್ಟೇ ಇತ್ತು ಅಲ್ವಾ. ಅದಾದಮೇಲೆ ಅಂತ ನೀವು ನೋಡ್ತಾ ಬರೋದಾದರೆ ಆ ಸಪೋರ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ, ರೆಸಿಸ್ಟೆನ್ಸ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ನೋಡಿ 25,150 ಇಲ್ಲೆಲ್ಲ ರೆಸಿಸ್ಟೆನ್ಸ್ ಬಿಲ್ಡ್ ಮಾಡ್ಕೊತ ಹೋದ್ರು. ಆಮೇಲೆ ಒಂದು ಹೊತ್ತಿಗೆ 25,100 ಶಾರ್ಪಾಗಿ ಒಂದು ರೆಸಿಸ್ಟೆನ್ಸ್ ಬಿಲ್ಡ್ ಆಗ್ತಾ ಹೋಯಿತು. ಇದು ಯಾವಾಗ ಸರಿಸುಮಾರು 1-1.5 ಟೈಮಲ್ಲಿ FIಗಳು ಎಂಟ್ರಿ ಆದರು ಅಂತ ನಾವು ಮಾತಾಡ್ಕೊತಾ ಇದ್ವಿ. 25,100 ಶಾರ್ಪಾಗಿ ಮೇಲ್ಗಡೆ ಹೋಗ್ತಾ ಹೋಯಿತು. ಅದಾದಮೇಲೆ ಅಂತ ನೋಡ್ತಾ ಬಂದಾದರೆ ಮತ್ತೆ ರಿವರ್ಸ್ ಆಗ್ತಾ ಹೋಯ್ತು ಅಲ್ಲಿ ಪ್ಲೇ. ನೀವು 25,100 ಒಂದು ಕಾಲು ಗಂಟೆ ಅದೇ ರೀತಿ ಮೂಮೆಂಟು. ಅದಾದಮೇಲೆ ಇದ್ದಕ್ಕಿದ್ದಂಗೆ ಒಂದು ಕಾಲು ಗಂಟೆನಲ್ಲಿ 25,100 ಅದು ಏನು ಮ್ಯಾನಿಪುಲೇಷನ್ ಅನ್ನೋದು ಇವತ್ತು ತುಂಬ ಒಂದು ಆಶ್ಚರ್ಯಕರಾಗಿದೆ. ಹಿಸ್ಟಾರಿಕಲ್ ಡೇಟಾ ನೋಡಿದ್ರೆ ಅಲ್ಲಿ ಈಗಲೂ ಕೂಡ ಹಾಗೆ ಹೇಳ್ತಾರೆ. ನೋಡಿ ಇಲ್ಲಿ 1:18ರಿಂದ 1:40 ಈ ಟೈಮಲ್ಲಿ ನೋಡಿ ಎಷ್ಟು ಶಾರ್ಪಾಗಿ ಡೌನ್ ಆಗಿದೆ. 25,100 ಒಂದು ಸಪೋರ್ಟು, ರೆಸಿಸ್ಟೆನ್ಸ್ ಜೋರಾಗಿ ಬಿಲ್ಡ್ ಆಗಿದೆ. ಅದೇ ನೀವು 1:40ರಿಂದ ಒಂಚೂರು ಆಮೇಲೆ ನೆಕ್ಸ್ಟ್ ಒಂದು ಕಾಲು ಗಂಟೆ ಅಂತ ನೋಡ್ತಾ ಬರೋದಾದ್ರೆ ಇದು ಕೆಳಗಡೆ ಹೋಗ್ತಾ ಇತ್ತು, ಮತ್ತೆ ಇದು ರಿವರ್ಸ್ ಆಗ್ತಾ ಇತ್ತು. ಈ ರೀತಿಯಾಗಿ ಮ್ಯಾನಿಪುಲೇಷನ್ ಆಗಿದೆ. ಅಂದರೆ ಬರ ತಕ್ಷಣ ಒಂದು ಯಾವ್ಯಾವ ಸೆಲ್ಲಿಂಗ್ ಮಾಡ್ತಾ ಇದ್ರು ಅದರಲ್ಲೆಲ್ಲ ಸೆಲ್ ಮಾಡಿ ಆಮೇಲೆ ಬೈ ಮಾಡಿದ್ರೆ, ಬಟ್ ಸೆಲ್ಲು ಬೈ ಮಾಡ್ತಾ ಇದ್ರೆ ಅಂಡರ್ಲೈನ್ಗೂ ಖಂಡಿತ ನಿಫ್ಟಿ 50 ಚೇಂಜ್ ಆದಂಗೆ ಅದರ ಮೇನ್ ಅಂಡರ್ಲೈನ್ ಚೇಂಜ್ ಆದ್ರೇ ಮಾತ್ರ ನಮಗೆ ಇಲ್ಲಿ ಕೂಡ ಇದು ಕೂಡ ಚೇಂಜ್ ಆಗ್ತಾ ಹೋಗೋದಂಥದ್ದು. ಅಫ್ಕೋರ್ಸ್ ಅದನ್ನು ತಕ್ಕಂಗೆ ಆಲ್ಗರಿದಮ್ ಇಟ್ಟಿದ್ರು, ಮತ್ತೊಂದು ಇಟ್ಟಿದ್ರು. ಈಗ ನೋಡಿ ಇವಾಗ ಸುಮಾರು ಬೆಂಚ್ಗಳಲ್ಲೆಲ್ಲ ಏನು ಮಾಡಿರ್ತಾರೆ, ಯಾರೋ ಮ್ಯಾನ್ಯಲ್ ಆಗಿ ಕೂತ್ಕೊಂಡು ಟ್ರೇಡ್ ಮಾಡ್ತಾರಲ್ಲ, ಎಲ್ಲ ಆಲ್ಗೋ ಸೆಟ್ ಆಗಿರುತ್ತೆ. ಓಕೆ, ನಿಫ್ಟಿನಲ್ಲಿ ಈ ಲೆವೆಲ್ ಅಂತ ಇರುತ್ತೆ, ಆ ಲೆವೆಲ್ಗಿಂತ ಕೆಳಗಡೆ ಮೇಲ್ಗಡೆ ಬರ್ತಿದ್ರೆ ತಮ್ಮ ಪೊಸಿಷನ್ ಕೂಡ ಆಟೋಮೆಟಿಕ್ ಆಗಿ ಅದಕ್ಕೆ ತಕ್ಕಂಗೆ ಶಿಫ್ಟ್ ಮಾಡೋಂಗೆ ಮಾಡಿಟ್ಟಿರ್ತಾರೆ. ಸೊ ಆ ಥರ ಆಗಬೇಕು ಅಂದರೆ ಅಫ್ಕೋರ್ಸ್ ನಿಫ್ಟಿ 50 ಸ್ಟಾಕ್ ಏನಿದೆ, ನಿಫ್ಟಿ ಎಕ್ಸ್ಪೈರಿದಲ್ಲಿ ಚೇಂಜಸ್ ಆಗಬೇಕು ಅಂದರೆ ನಿಫ್ಟಿ 50 ಅಂಡರ್ಲೈನ್ ಸ್ಟಾಕ್ಸ್ ಏನಿದೆ ಅದರಲ್ಲೇ ಮೇಲೆ ಕೆಳಗಡೆ ಮಾಡಬೇಕು. ಸ್ವಲ್ಪ ಯಾರಿಗಾದರೂ ಸಮಯ ಇತ್ತು ಅಂದರೆ ಇವತ್ತು ಆ ಟೈಮಲ್ಲಿ 1 ಗಂಟೆಯಿಂದ 2 ಗಂಟೆ ಟೈಮಲ್ಲಿ ಯಾವ್ಯಾವ ಸ್ಟಾಕ್ಗಳಲ್ಲಿ ಆ ಥರನೇ ಮೂಮೆಂಟ್ ಆಗಿದೆ ಅನ್ನೋದನ್ನು ನೋಡಿ ತಿಳಿಸಿ. ಯಾಕೆಂದರೆ ನಾನು ಗ್ಲೋಬಲ್ ಫಾರ್ಮಲ್ಲಿ ಈ ಥರ ಜನರಿಕ್ ಫಾರ್ಮಲ್ಲಿ ನಾನು ಸ್ಟಾಕ್ನ ಸ್ಪೆಸಿಫಿಕ್ ಆಗಿ ತೋರಿಸೋವಾಗಿಲ್ಲ. ಬಟ್ ಏನಿಲ್ಲ, ಹೆವಿ ಕಾಂಟ್ರಿಬ್ಯೂಟರ್ಸ್ ಅಂತ ಯಾವ್ದಿದ್ದಾರೆ ಒಂದು 7 ಸ್ಟಾಕ್ಗಳು ಅದರಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ಜಾಸ್ತಿ ಮೂಮೆಂಟ್ ಬರೆಸಬೇಕು ಅಂದರೆ ಹೆವಿ ಸ್ಟಾಕ್ಗಳಲ್ಲೂ ಕೂಡ ಅದೇ ರೀತಿ ಮೂಮೆಂಟ್ಸ್ನ ಮಾಡಿಸಿರ್ಬೇಕು. ಇವತ್ತು ಆಕ್ಟಿವಿಟಿ ಮಾಡ್ತಾ ಹೋಗ್ಬೋದು. ರಿಲಯನ್ಸು, TCS, ಇನ್ಫೋಸಿಸು, ನಮ್ಮ HDFC ಬ್ಯಾಂಕು, ICICI ಬ್ಯಾಂಕು, ಈ ಥರ ಎಲ್ಲ ಒಂದು ಸ್ಟಾಕ್ಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಮ್ಯಾನಿಪುಲೇಷನ್ ಇತ್ತು. ಕೊನೆ ಮೂಮೆಂಟಲ್ಲಿ
ಶಾರ್ಪಾಗಿ ಎಲ್ಲದೂ ಕೂಡ ತೆಕ್ಕೊಂತ ಹೋದ್ರು. ಆದರೆ 25,100 ರೆಸಿಸ್ಟೆನ್ಸು ಅದೇ ಥರ ಉಳಿತೋಯ್ತು. 25,100 ಇದ್ದಿದ್ದಂಥ ಸಪೋರ್ಟು ಸ್ಟ್ರಾಂಗ್ ಆಗಿ ಆಚೆ ಬರ್ತಾಯಿತ್ತು. ಇದು ಯಾವಾಗ ಈ ವಾರದ ಎಕ್ಸ್ಪೈರಿಗೆ. ಸೊ ಮುಂದಿನ ವಾರದ ಎಕ್ಸ್ಪೈರಿಗೆ ಅಂತ ನಾವು ನೋಡ್ತಾ ಬರೋದಾದರೆ ಮುಂದಿನ ವಾರದಕ್ಕೆ ಈಗಲೂ ಕೂಡ 25,000 ಸಪೋರ್ಟೇ ಇದೆ. ಸದ್ಯಕ್ಕೆ 24,800 ಕೂಡ ಇವತ್ತು ಸಪೋರ್ಟ್ನ ಉಳಿಸ್ಕೊಂಡು ಹೋಗಿದ್ದಾರೆ. ಆದರೆ ಮೇನ್ ರೆಸಿಸ್ಟೆನ್ಸ್ ಅಂತ ಇರೋದು 25,500 ಮಧ್ಯದಲ್ಲಿ ಯಾರು ಅಂತ ದೊಡ್ಡ ಮನಸ್ಸನ್ನು ಮಾಡಿಲ್ಲ. ಅಫ್ಕೋರ್ಸ್ 25,200 25,000 ಕೂಡ ಒಂದಿಷ್ಟು ರೆಸಿಸ್ಟೆನ್ಸ್ ಬಿಲ್ಡ್ ಆಗ್ತಾ ಇದೆ. ಆದರೆ 25,000 ಸಪೋರ್ಟು ಸ್ಟ್ರಾಂಗ್ ಆಗಿ ಉಳಿದಿದೆ. ನೋಡೋಣ ಮುಂದಿನ ವಾರಕ್ಕೆ ಆಗೋಯ್ತು. ಸೊ ಒಟ್ಟಿನಲ್ಲಿ ಇವತ್ತು ಈ ರೀತಿಯಾಗಿ ಕ್ಲೋಸಿಂಗ್ ಆಗಿದೆ. ಸೊ ಒಂದು ಬಸ್ ಸ್ಟ್ಯಾಂಡ್ ಝೋನಲ್ಲಿ ಆಗಿದೆ. ಇವತ್ತಿನ ದಿನದ ಕ್ಯಾಂಡಲ್ನ ಕಟ್ ಮಾಡಿ ತೆಗೆದಾಕಿದ್ರೆ ಏನಾದ್ರು ವ್ಯತ್ಯಾಸ ಇದೆಯಾ? ಇಲ್ಲ. ಯಾಕೆಂದರೆ ನಿನ್ನೆ ಎಲ್ಲಿ ಒಂದು ಕ್ಲೋಸಿಂಗ್ ಆಗಿತ್ತು ಆಲ್ಮೋಸ್ಟ್ ಅಲ್ಲೇ ಬಂದಿದೆ. ಇವತ್ತಿನ ಇಡೀ ದಿನನೂ ಒಂದು ತೆಗೆದಾಕಿದ್ರೂ ಕೂಡ ನಿಫ್ಟಿನಲ್ಲಿ ಏನೂ ಚೇಂಜಸ್ ಆಗಲ್ಲ. ಅಂದರೆ ಏನೂ ಚೇಂಜಸ್ ಆಗಲ್ಲ ಅಂದರೆ ಅಫ್ಕೋರ್ಸ್ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿದೆ ಅಂತ ನಿಮ್ಗೆ ಅನಿಸಿರ್ಬೋದು. ಆದರೆ ಆ ಥರ ಹೇಳೋದಕ್ಕೆ ನೆಗೆಟಿವ್ ಆಗ್ತಾ ಇದೆ ಮಾರ್ಕೆಟಲ್ಲಿ ಒಂದು, ಯಾಕೆಂದರೆ ತುಂಬ ಒಂದು ಗ್ಯಾಪ್ ಅಪ್ ಮಾಡ್ಕೊಂಡು ಹೋಗಿತ್ತು. ಇದನ್ನೆಲ್ಲ ವಾಪಸ್ ತೊಗೊಂಡೋಗಿ ಬರ್ತೀರಿ ಅಂತಂದರೆ ಫಸ್ಟ್ ಆಫ್ ಆಲ್ ಈ ನೆನ್ನೆ ಕ್ಲೋಸಿಂಗ್ ಲೆವೆಲ್ಗಿಂತ ಕೆಳಗಡೆ ಬರಬೇಕು. 25,000 ಬ್ರೇಕ್ ಆಗಬೇಕು. 25,000 ಬ್ರೇಕ್ ಆಗೋ ತನಕ ಇದು ವಾಪಸ್ 25,800 700 ಝೋನಿಗೆ ಬಂದು ಟೆಸ್ಟ್ ಆಗಿ ಮೇಲ್ಗಡೆ ಹೋಗುತ್ತೋ ಮತ್ತೊಂದಾಗುತ್ತೋ ಅದು ಯಾವುದನ್ನು ಕೂಡ ನಾವು ನೋಡೋಂಗಿಲ್ಲ. ಯಾಕೆಂದರೆ ಡೈಲಿ ಕ್ಯಾಂಡಲಲ್ಲಿ ನಿಮ್ಗೆ ಈ ಥರ ಇಷ್ಟೊಂದು ಜೋರಾಗಿ ಹೋಗಿದೆಯಲ್ಲ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ. ಸ್ವಲ್ಪ ಝೂಮ್ ಔಟ್ ಮಾಡಿಬಿಟ್ಟು ವೀಕ್ಲಿ ಕ್ಯಾಂಡಲಲ್ಲಿ ನೋಡ್ಕೊಂಬನ್ನಿ. ವೀಕ್ಲಿ ಕ್ಯಾಂಡಲಲ್ಲಿ ಸತತವಾಗಿ ನಾವು 1 2 3 4 5 6 ವಾರಗಳು ಕ್ಲೋಸಿಂಗ್ ಆಗಿ ಕೆಳಗಡೆನೆ ಬಂದಿದ್ವಿ. ಸೊ ಈ ವಾರದ್ದು ಕ್ಲೋಸಿಂಗು ನಾಳೆ ಆಗ್ತಾ ಹೋಗುತ್ತೆ. ಸೊ ನಾಳೆ ಇದೇನಾದರೂ ಈ ರೀತಿಯಾಗಿ ಕ್ಲೋಸಿಂಗ್ ಆಯಿತು ಅಂದರೆ 25,200 ಟೆಸ್ಟ್ ಮಾಡೋ ಥರ ಒಂದು ಕ್ಲೋಸಿಂಗ್ ಆಯಿತು ಅಂದರೆ ಇದೇನು ಟೆಸ್ಟ್ ಮಾಡಬೇಕಾಗಿತ್ತು ಅದಾಯಿತು. ಈಗ ಮುಂದಿನ ವಾರಕ್ಕೆ ಮತ್ತೆ ಕೆಳಗಡೆ ಬರ್ತಾ ಹೋಗ್ಬೋದು, ಅಥವಾ ಸ್ಟ್ರಾಂಗ್ ಮೊಮೆಂಟಮ್ ಇರೋದ್ರಿಂದ ಈ ಗ್ಯಾಪನ್ನು ಸೇರಿಸ್ಕೊಂಡು ಹೋಗೋದಾದರೆ ಇನ್ನೂ ಮೇಲ್ಗಡೆ ಹೋಗ್ತಾ ಹೋಗ್ಬೋದು ಅಂತಲೂ ಕೂಡ ನೋಡ್ತಾ ಹೋಗ್ಬೋದು. ಯಾಕೆಂತಂದರೆ ಅವಾಗ ಏನಾಗ್ತಾ ಹೋಗುತ್ತೆ, ಒಂದು ಸ್ವಲ್ಪ ಮಾರೋಬಜ್ ಕ್ಯಾಂಡಲ್ ಅಂತ ಹೇಳಕ್ಕೆ ಬರೋದಿಲ್ಲ, ಒಂದು ಈ ರೀತಿಯಾಗಿ ಪ್ಯಾಟರ್ನ್ ಮಾಡ್ತಾ ಹೋಗುತ್ತೆ. ಆಲ್ರೆಡಿ ವಿಕ್ ಫಾರ್ಮ್ ಆಗ್ಬಿಟ್ಟಿದೆ ನೋಡಿ. ಇವಾಗ ಆಲ್ರೆಡಿ ಸದ್ಯಕ್ಕಿರುವಂಥ ವಿಕ್ಕು ಡೋಜಿ ಥರನೇ ಇದೆ. ಕರೆಕ್ಟಾ? ಈಗ ಮಾಡಿರೋಂಥದ್ದು ಅಂದರೆ ಕ್ಲಿಯರ್ ಕಟ್ ಡೋಜಿ ಅಂತ ಹೇಳೋಕ್ಕಾಗಿಲ್ಲ ಅಂತಂದ್ರೆ, ಯಾಕಂದರೆ ಬಾಡಿ ದೊಡ್ಡದು ಬಂದಿದೆ. ಡೋಜಿ ಅಂದರೆ ಸಣ್ಣಗೆ ಬಂದಿರಬೇಕು. ಬಟ್ ವಿಕ್ಕು ಮೇಲ್ಗಡೆನೂ ಇದೆ ಕೆಳಗಡೆ ಇದೆ. ಸೊ ಈ ಲೆವೆಲ್ 24,800 25,200 ಈ ವಾರ ಅಂತೂ ಏನೂ ಚೇಂಜ್ ಮಾಡೋ ಥರ ಕಾಣಿಸ್ತಾ ಇಲ್ಲ. ಅಂದರೆ ನಾಳೆನೂ ಕೂಡ 25,200 ತನಕ ಟೆಸ್ಟ್ ಆಗ್ತಾ ಹೋಗ್ಬೋದು ಮೇಲ್ಗಡೆ ಹೋದರೆ. ಹಬ್ಬ ಅಂದರೆ ಕೆಳಗಡೆ ಬಂದರೆ ಅಫ್ಕೋರ್ಸ್ 25,000 ಸಪೋರ್ಟ್ ಇದೆ, ಅದಕ್ಕೆ ಕೆಳಗಡೆ 24,800 ಇದೆ. ಸೊ ಈ ವಾರಕ್ಕೆ ಈ ಒಂದು ಕುತೂಹಲನ ಹಾಗೆ ಉಳಿಸ್ಕೊಂಡಿದ್ದಾರೆ. ಈಗ ಮುಂದಿನ ವಾರ ಕುತೂಹಲ ಇರೋಂಥದ್ದು, ಇಷ್ಟು ಜೋರಾಗಿ ಜಂಪ್ ಬಂದಿರೋದೇ ನಿಜ. ಆದರೆ ಇಲ್ಲಿ ಒಂದು ಆಲ್ರೆಡಿ ಒಂದು ದೊಡ್ಡ ಕರೆಕ್ಷನ್ ಆಗಿತ್ತು, ಈಗ ಜಂಪ್ ಬರ್ತಾ ಇದೆ ಅಂದರೆ ಇದು ಕಂಟಿನ್ಯೂಷನ್ ಆಗ್ತಾ ಹೋಗಬೇಕು ಹೊರತು ವಾಪಸ್ ಇಲ್ಲಿ ಕೆಳಗಡೆ ಬರೋದು ನಿಲ್ಲೋದು ಇದೆಲ್ಲ ಆಗಬಾರ್ದು. ಸೊ ವಾಪಸ್ ಬರೋದು ನಿಲ್ಲೋದು ಇದೆಲ್ಲ ಆಗ್ತಿದೆ ಅಂತಂದರೆ ಮಾರ್ಕೆಟು ಇನ್ನೂ ಕೂಡ ಇದು ಒಂದು ಶಾರ್ಟ್ ಕವರಿಂಗ್ ಅಷ್ಟೇ ಬಂದಿದ್ದು, ಇಲ್ಲೇನು ಕೂಡ ಬದಲಾವಣೆ ಆಗಿಲ್ಲ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಇಲ್ಲಿ ಸದ್ಯದ ತನಕ ನಾವು ಶಾರ್ಟ್ ಕವರಿಂಗ್ ಅಂತಲೇ ಓದಬೇಕು. ಆದರೆ ಇಷ್ಟೊಂದು ದೊಡ್ಡದಾಗಿ ಗ್ಯಾಪ್ ಆಫ್ ಓಪನಿಂಗ್ ಆಯ್ತಲ್ಲ, GST ಬಂತು, ಟ್ಯಾರಿಫಿಂದೆಲ್ಲ ನಿಂತೋಯ್ತು ಈ ರೀತಿ ಅಂತ ಅಂದಾಗ ಸೊ ಮಾರ್ಕೆಟ್ಗೆ ಒಂದು ಆಪ್ಟಿಮೈಸೇಷನ್ ಬಂದಿತ್ತು. ಮುಗಿತೇನೋ, ಇಷ್ಟು ದಿನದಿಂದ ಒಂದು ನೆಗೆಟಿವ್ ಆಗ್ತಾ ಇದ್ದಿದ್ದು ಮುಗಿತೇನೋ, ಇದನ್ನ ಮೇಲೆ ಹೋಗ್ಬೋದೇನೋ ಅಂತ ಒಂದು ಆಶಾಭಾವನೆ ಇತ್ತು. ಆದರೆ ಈಗ ಆ ಥರ ಆಗಲಿಲ್ಲ, ಕೆಳಗಡೆ ಬರ್ತಿದೆ ಅಂದರೆ ಅವಾಗೇನಾಗ್ತಾ ಹೋಗುತ್ತೆ, ಇಲ್ಲಿ ಒಂದು ಲೋಯರ್ ಹೈ ಲೋಯರ್ ಲೋನೇ ಮಾಡೋಕ್ಕೆ ಬರ್ಬೋದು, ಇನ್ನೂ ಒಂದು ಕೆಳಗಡೆ ಬರ್ತಾ ಹೋಗ್ಬೋದು ಅಂತಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಅದೆಲ್ಲ ತುಂಬ ಮುಂದಿಂದ ಆಗ್ತಾ ಹೋಯಿತು. ಅದಕ್ಕೆ ಬರೀ ವೀಕ್ಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಸಾಕಾಗೋದಿಲ್ಲ, ಮಂತ್ಲಿ ಕ್ಯಾಂಡಲ್ ರೆಫರೆನ್ಸಲ್ಲೂ ಕೂಡ ಇಟ್ಕೊಂಡು ನೋಡ್ತಾ ಹೋಗಬೇಕು. ಮಂತ್ಲಿ ಕ್ಯಾಂಡಲ್ ಅಂತ ನೋಡ್ತಿದ್ರೆ ನೋಡಿ 7 ವಾರ 6 ವಾರ ಅಂತ ನಾವು ಮಾತಾಡ್ತಾ ಇದ್ರು ಕೂಡ ಲಾಸ್ಟ್ ಮಂತಿಂದ ಅಷ್ಟೇ. ಯಾಕಂದರೆ ಈ ತಿಂಗಳದ್ದು 2 ವೀಕಲ್ಲೂ ಕೂಡ ಅದು ಕೆಳಗಡೆ ಬಂದಿತ್ತು. ಸೊ ಮಂತ್ಲಿ ಕ್ಯಾಂಡಲ್ ನೋಡ್ತಿದ್ರೆ ಒಂದೇ ಮಂತ್ ರೆಡ್ ಆಗಿರುವಂಥದ್ದು ಮಾರ್ಕೆಟು ಒಂದು ಪಾಸಿಟಿವ್ ಮೂಮೆಂಟನ್ನೇ ಕೊಟ್ಟಿದೆ. ನೋಡೋಣ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನೇನು ಚೇಂಜಸ್ ಆಗುತ್ತೆ, ಏನೇನು ಬರುತ್ತೆ ಅನ್ನೋದು. ನಾಳೆ ಕ್ಲೋಸಿಂಗು ಅದೇ 25,200 25,000 ಈ ಝೋನಲ್ಲೇ ಕ್ಲೋಸಿಂಗ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಕ್ಸೆಪ್ಟ್ ಏನಾದರೂ ತುಂಬ ಒಂದು ನೆಗೆಟಿವ್ ಆಗಿ ಬಂತು, ಆ ಥರ ಏನಾದ್ರು ಆಯಿತು ಅಂದರೆ ನೋಡೋಣ, ಅಥವಾ ಪಾಸಿಟಿವ್ ಆಗಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಇದ್ದರೆ ಅದು ಫ್ಲಾಟ್ ಆಗಿದೆ. ಇವತ್ತು ಕ್ಲೋಸ್ ಆಗಿತ್ತು, ಆಲ್ಮೋಸ್ಟ್ ಅಲ್ಲೇ ನಡೀತಾ ಇದೆ, 25,000 ಆಸ್ಪಾಸಲ್ಲೇ ನಡೀತಾ ಇದೆ. ಬ್ಯಾಂಕ್ ನಿಫ್ಟಿ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿತ್ತಾ? ಇಲ್ಲ, ಇವತ್ತು ಬ್ಯಾಂಕ್ ನಿಫ್ಟಿ ಓಪನಿಂಗ್ ಆದಮೇಲೆ ಅದು ಕೂಡ ಕರೆಕ್ಷನ್ ಬರುತ್ತೆ. ಬಟ್ ಬ್ಯಾಂಕ್ ನಿಫ್ಟಿ ತುಂಬ ಒಂದು ಮೈನ್ಯೂಟ್ ಇದೆಯೋ ಇಲ್ವೋ ಅನ್ನೋ ಥರ ನಿಫ್ಟಿ ಥರ ಮೂವ್ಮೆಂಟ್ ಮಾಡ್ತಾ ಇದೆ. ಬ್ಯಾಂಕ್ ನಿಫ್ಟಿನಲ್ಲಿ ಏನು ಕೂಡ ಮೂವ್ಮೆಂಟೇ ಬರ್ತಾ ಇದೆ. ದಿನಕ್ಕೆ 56 ಪಾಯಿಂಟು 130 ಪಾಯಿಂಟ್ ಇದೆಲ್ಲ ಬ್ಯಾಂಕ್ ನಿಫ್ಟಿಗೆ ಲೆಕ್ಕನೇ ಅಲ್ಲ. ನೋಡೋಣ ಬ್ಯಾಂಕ್ ನಿಫ್ಟಿ ಯಾವಾಗ ಮೂಮೆಂಟನ್ನು ಚೇಂಜ್ ಮಾಡ್ತಾ ಹೋಗುತ್ತೆ ಅಂತ. ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಕ್ರೂಡಲ್ಲಿ ಒಂದು ಅಟೆಂಪ್ಟ್ ಮಾಡಿತ್ತು ನೋಡಿ ನೆನ್ನೆ, ನಾನು ಹೇಳೋದ್ಮೇಲೆ ಹಿಂಗಾಯ್ತು ಅಂತ ಮತ್ತೆ ನನಗೆ ಹೇಳಕ್ಕೆ ಹೋಗ್ಬಿಡಿ. ಏನು ಇಂಥ ಟ್ರೇಡ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲೇ ಸ್ಟಾಪ್ ಲಾಸ್ ಆಗಿರುತ್ತೆ. ಏನೊಂದು 5,600 ತನಕ ಹೋದ್ರೂ ಕೂಡ ನಮ್ಗೆ ಒಂದು ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಸಿಗುತ್ತೆ ಅಂತ ಇವತ್ತು ಒಂದು ಒಳ್ಳೆ ಅಟೆಂಪ್ಟ್ ಮಾಡಿ ಅಲ್ಲಿಂದ ವಾಪಸ್ ಕೆಳಗಡೆ ಬರ್ತಾ ಇದೆ. ನೋಡಿ ಇದು ಕಂಟಿನ್ಯೂಷನ್ ಆಗುತ್ತೆ ಏನು ಕತೆ ಅನ್ನೋದನ್ನು ನಿನ್ನೆ ವಿಡಿಯೋದಲ್ಲಿ ಕ್ರೂಡ್ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಅದು ಕೂಡ 240ರಲ್ಲಿ ಇದು ಕೂಡ ಸಪೋರ್ಟ್ ತೊಗೊಳ್ಳೋಂಥ ಸಾಧ್ಯತೆ ಇದೆ ಅಂತ ನಾನು ಹೇಳೋಗಿದ್ದೆ. ಸೊ 240ರಲ್ಲಿ ಸಪೋರ್ಟ್ ತೊಗೊಂಡು ಅದು 246 ತನಕ ಒಂದು ಅಟೆಂಪ್ಟ್ ಮಾಡಿದೆ. ನೋಡೋಣ ಇದು ಚೇಂಜಸ್ ಆಗುತ್ತಾ. ಕ್ರೂಡು ನ್ಯಾಚುರಲ್ ಗ್ಯಾಸ್ ಎಲ್ಲ ರೈಸ್ ಆಗ್ತಾ ಇರೋದು ಮಾರ್ಕೆಟಿಗೆ ಸ್ವಲ್ಪ ನೆಗೆಟಿವಿಟಿ ಆಗ್ತಾ ಹೋಗುತ್ತೆ, ಯಾಕಂದರೆ ಕಮೋಡಿಟಿ ಸೆಕ್ಟರು. ಬಟ್ ಅಂತ ಏನು ದೊಡ್ಡ ರೈಸ್ ಅಂತ ಬಂದಿಲ್ಲ, ನೋಡೋಣಂತೆ. ಅದೇ ರೀತಿಯಾಗಿ ಸಿಲ್ವರು ಕೂಡ ಇವಾಗ ರೈಸ್ ಆಗಿದೆ. ಅದೇ ರೀತಿಯಾಗಿ ಗೋಲ್ಡು ಕೂಡ ಇವಾಗ ರೈಸ್ ಆಗ್ತಾ ಇದೆ. ಸೊ ಇದು ಒಂದು ಮಾರ್ಕೆಟಿಗೆ ಏನಾದರೂ ಚೇಂಜಸ್ನ ತರಿಸುತ್ತಾ ಏನು ಕತೆ ನೋಡೋಣ. ಕಾಪರು ಯಾವ ಒಂದು ಟ್ರೆಂಡ್ ಲೈನ್ ಹಾಕೊಂಡಿದ್ವು ಅಲ್ಲಿ ಒಂದು ಹ್ಯಾಮರ್ನ ಮಾಡ್ತು, ಒಂದು ಸಣ್ಣದಾಗಿ ಅಲ್ಲಿಂದ ವಾಪಸ್ಸು ಬೌನ್ಸ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. USD INR ಕೂಡ ಇವಾಗ ಬೌನ್ಸ್ ಆಗಿದೆ, 87 ರೂಪಾಯಿ 20 ಪೈಸೆಗೆ ಹೊರಟೋಗಿದೆ. ಸೊ ಇದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಸ್ಪೆಸಿಫಿಕ್ ಆಗಿ ಒಂದಿಷ್ಟು ನ್ಯೂಸ್ಗಳು ಅಂತ ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸು ಸ್ಪೆಸಿಫಿಕ್ ಆಗಿ ಅಂತ ಏನೂ ಇಲ್ಲ, ಆದರೆ
ಹೇಳಲೇಬೇಕು ಅಂತಂದರೆ ನ್ಯೂಸ್ನ ಒಂದಿಷ್ಟು ಚೇಂಜಸ್ ಆಗಿದೆ. ಯಾವುದರಲ್ಲಿ ಒಂದಿಷ್ಟು ಕಂಪ್ನಿಗಳಲ್ಲಿ ಇವಾಗ ಬದಲಾವಣೆಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಇದನ್ನು ಹೇಳ್ಬಿಡ್ತೀನಿ. FIDA ಡೇಟಾ ಸರಿಯಾಗಿ ನೋಡೋದು ಯಾವ ರೀತಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಜೊತೆಗೆ ಲಾಸ್ಟ್ ವೀಕು FIIಗಳು ನಿಗೂಢ ಒಂದು ಸೆಕ್ಟರ್ನ ಬೆನ್ನತ್ತು ಹೋಗ್ತಾ ಇದ್ದಾರೆ ಅಂತ ಬಂದಿತ್ತಲ್ಲ, ಅದು ಇವಾಗ ನ್ಯೂಸ್ ಕೂಡ ಬಂದಿದೆ. ಏನಂತ, 2 ಟ್ರಿಲಿಯನ್ ರುಪೀಸ್ ಅಷ್ಟು IT ಸೆಕ್ಟರಿಂದ ದುಡ್ಡನ್ನು ತೆಗೆದಿದ್ದಾರೆ. ಸೊ FPI ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಹೈಯೆಸ್ಟ್ ಸೆಲ್ ಮಾಡಿರುವಂಥದ್ದು ಅದು IT ಸೆಕ್ಟರಿಗೆ ಅಂತ. IT ಸೆಕ್ಟರಿಂದ ತೊಗೊಂಡೋಗಿ ಅದನ್ನ ಸ್ವಲ್ಪ ಆಯಿಲ್ ಆ್ಯಂಡ್ ಗ್ಯಾಸ್ ಕಡೆಗೆ ಹಾಕಿದ್ದಾರೆ, ಸ್ವಲ್ಪ ಸರ್ವಿಸಸ್ ಕಡೆಗೆ ಹಾಕಿದ್ದಾರೆ, ಟೆಲಿಕಮ್ಯುನಿಕೇಷನ್ ಕಡೆ ಹಾಕಿದ್ದಾರೆ, ಕೆಮಿಕಲ್ ಕಡೆಗೆ ಹಾಕಿದ್ದಾರೆ, ಈ ರೀತಿಯಾಗಿ ಫೈನಾನ್ಷಿಯಲ್ ಸರ್ವಿಸಸ್ ಈ ಥರ ಸೆಕ್ಟರ್ಗಳಿಗೆ ಹೋಗಿದೆ ಅಂತ. ಸೇಮ್ ನಾವೇನು ಡೇಟಾ ಮಾತಾಡಿದ್ವಿ, FI ಡೇಟಾ, SEBI ಡೇಟಾ ನೋಡಿಕೊಂಡು ಅದೇ ಡೇಟಾ ಬಂದಿದೆ ಎಲ್ಲ ಕಡೆ. ಅದನ್ನು ಹೊರತುಪಡಿಸಿ ಅಂತ ನೋಡೋದಾದರೆ ಕೆಲವೊಂದು ಮ್ಯೂಚುವಲ್ ಫಂಡು, ರಿಸ್ಕಿ ಮ್ಯೂಚುವಲ್ ಫಂಡ್ ಕ್ಯಾಟಗರಿಗೆ ಏನಿರುತ್ತೆ, ಒಂದು ಥೀಮ್ಯಾಟಿಕ್ ಫಂಡ್ಸು ಮತ್ತೊಂದು ಈ ಥರದ್ದೆಲ್ಲ ಇನ್ವೆಸ್ಟ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಹೆಚ್ಚಿನ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಏನಿರ್ತಾರೆ ಅವರೆಲ್ಲ ಆಚೆ ತೊಗೊಳ್ತಾ ಇದ್ರೂ ಕೂಡ ಇಂಡಿಯನ್ ರಿಟೇಲರ್ಸು ಆಚೆ ತೊಗೊತಾ ಇಲ್ಲ ಅಂತ ಸುದ್ದಿ ಬಂದಿದೆ. ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಕೆಲವೊಂದು ಪ್ರಮೋಟರ್ಗಳದ್ದು ಗೈಡ್ಲೈನ್ ಇದೆ, ಅಂದರೆ 70% ನೀವು ಮೇಂಟೈನ್ ಮಾಡಬೇಕು. ಮತ್ತು ಅದಲ್ಲದಲ್ಲೂ ಕೂಡ ಸುಮಾರು ಗೈಡ್ಲೈನ್ಸ್ಗಳಿರುತ್ತೆ ಪ್ರಮೋಟರ್ಸ್ಗಳಿಗೆ. ಆ ಥರ ಯಾರು ಫಾಲೋ ಮಾಡ್ತಾ ಇರಲಿಲ್ವೋ ಪ್ರಮೋಟರ್ಸು, ಅವ್ರದ್ದೆಲ್ಲ ಡಿಮ್ಯಾಟ್ ಅಕೌಂಟ್ನ ಇವಾಗ ಫ್ರೀಸ್ ಮಾಡೋ ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ ಅಂತ ಸುದ್ದಿ ಬಂದಿತ್ತು. ಎಸ್ಪೆಷಲಿ BSEನಲ್ಲಿ NSEಗಿಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ವಲ್ಪ ಕಮ್ಮಿ ಫಾಲೋ ಮಾಡೋದು. ನೋಡಿ ಇವಾಗ ಸೆಬಿಯಿಂದ ನಿರ್ದೇಶನ ಬಂದಿದೆ ಅಂತಂದರೆ, ಅಂದರೆ ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ NSEನಲ್ಲಿ ಒಂದು 2,000-2,500 ಕಂಪ್ನಿಗಳು ಲಿಸ್ಟ್ ಆಗಿದ್ದರೆ BSEನಲ್ಲಿ 6,500 7,000 ಇದೆ. ಅಫ್ಕೋರ್ಸ್ ಇದು ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜು ಕೂಡ. ಜೊತೆಗೆ ರೂಲ್ಸ್ ತುಂಬ ಈಸಿಯಲ್ಲಿ ಎಂಟ್ರಿ ಆಗೋಕ್ಕೆ NSE ಕಂಪೇರ್ ಮಾಡಿದ್ರೆ. ಸೊ ಆ ಕಾರಣದಿಂದಾಗಿ ಈಗ ಫ್ರೀಸ್ ಮಾಡೋದು ಪ್ರಕ್ರಿಯೆ ಬಂದರೂ ಕೂಡ BSE ಜಾಸ್ತಿ ನಂಬರ್ಗಳನ್ನು ತೋರಿಸ್ತಾ ಇರುತ್ತೆ. ಸೊ ಇದನ್ನು ಹೊರತುಪಡಿಸಿ ಅಂತ ನಾವು ನೋಡ್ತಾ ಬರೋದಾದರೆ, ಕಮರ್ಷಿಯಲ್ ಕಮರ್ಷಿಯಲ್ ಬ್ಯಾಂಕ್ಗಳು ಯಾವ್ದಿದೆ ಅದರಲ್ಲಿ 26% ರೈಸ್ ಆಗಿದೆ. Q1ನಲ್ಲಿ ಸ್ಲಿಪ್ಪೇಜಸ್ಸಲ್ಲಿ, ಅಂದರೆ ಇವಾಗ ಸಾಲ ಕೊಟ್ಟಿರೋದು ಅದು ವಾಪಸ್ ರಿಕವರಿ ಆಗದಲ್ಲಿರೋದು, NPS ಅಂತಲೂ ಹೇಳ್ತಾ ಹೋಗ್ಬೋದು. ಜೊತೆಗೆ ಲೆಂಡಿಂಗ್ದು ಏನಿರುತ್ತೆ ಅದ್ರ ರಿಲೇಟೆಡ್ ಸ್ಟ್ರೆಸ್ಗಳು ಅದು ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಅದು ಸ್ವಲ್ಪ ನೋಡ್ತಾ ಹೋಗಬೇಕು, ಹುಷಾರಾಗಿ ಅದನ್ನ ಫಾಲೋ ಮಾಡ್ತಾ ಹೋಗಬೇಕು ಆ ಸೆಕ್ಟರ್ನ. ಅದನ್ನು ಬಿಟ್ಟು ಇವಾಗ ಹೊಸ ಪೊಲಿಟಿಕಲ್ ಪಾರ್ಟಿ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ರಂತಲ್ಲ ಇಲನ್ ಮಸ್ಕ್ ಅವರು, ಅದು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅದ್ರ ಬಗ್ಗೆ ಅಂತ ಬಂದಿತ್ತು. ಜೊತೆಗೆ ಇಸ್ರೇಲ್ ಕೂಡ ಇವಾಗ ಗಾಜಾನ ಫುಲ್ಲು ಒತ್ತೆಯಲ್ಲಿ ತೊಗೊಳಕ್ಕೆ ಎಲ್ಲ ಅಪ್ರೂವ್ಗಳನ್ನು ರೆಡಿ ಮಾಡ್ಕೊಂಡಿದೆ ಅಂತ ಬಂದಿತ್ತು. ಇದೇ ರೀತಿ ನೋಡಿ ಉಕ್ರೇನ್ದು ಅದೇ ರೀತಿ ಆಗುತ್ತೆ. ಅರ್ಧ ಅಮೆರಿಕ, ಅರ್ಧ ರಷ್ಯಾ ತೊಗೊಂಡು ಉಕ್ರೇನ್ನ ತಣ್ಣಗೆ ಕೂರಿಸುವಂಥ ಸಮಯ ಜಾಸ್ತಿ ದೂರದಲ್ಲಿಲ್ಲ. ನೋಡೋಣ ಅದೇನೇನು ಬರ್ತಾ ಹೋಗುತ್ತೆ ಅಂತ. ಜೊತೆಗೆ ದೊಡ್ಡ ಬಿಲ್ಲು, ತುಂಬ ಒಂದು ಇವಾಗ ಕೋಲಾಹಲ ಸೃಷ್ಟಿಸ್ತಾ ಇರುವಂಥ ಬಿಲ್ ಅಲ್ವಾ, ಏನು ಯಾರ ಮೇಲಾದರೂ ಆಪಾದನೆ ಬಂತು ಅಂದರೆ, ಅದ್ರ ಮಿನಿಸ್ಟ್ರಿ ಆಗಿರಲಿ ಸರಿ, ಚೀಫ್ ಮಿನಿಸ್ಟರ್ ಆಗಿರಲಿ ಸರಿ, ಪ್ರೈಮ್ ಮಿನಿಸ್ಟರ್ ಆಗಿದ್ದರೆ ಸರಿ, ಅವರು 30 ದಿನಕ್ಕಿಂತ ಜಾಸ್ತಿ ಇವಾಗ ಆಪಾದನೆ ಬಂದು ಜೈಲಲ್ಲಿ ಇರೋದೆಲ್ಲ ಬಂತು ಅಂತಂದರೆ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಒಂದು ರೂಲ್ಸ್ ಥರ ಕೊಟ್ಟಿದ್ದಾರೆ. ಅಮಿತ್ ಶಾ ಅದು ಬಂದಿತ್ತು ಅಂತ. ಅದು ತುಂಬ ನೋಡಿ, ನಿಮಗೆ ಅಭಿಪ್ರಾಯ ಏನಿದೆ ಅಂತ ಕಮೆಂಟ್ ಮಾಡಿ. ಸೊ ಇದನ್ನ ಒಂದು ಟಾರ್ಗೆಟಾಗಿ ಉಪಯೋಗಿಸ್ಕೊಡ್ತಾರೆ ಅನ್ನೋದಕ್ಕಿಂತ, ಟಾರ್ಗೆಟ್ ಅಂದರೆ ಯಾರ ಅಧಿಕಾರ ಬಂದಾಗ ಯಾರು ಬೇಕಾದ್ರ ಮೇಲೆ ಉಪಯೋಗಿಸ್ಕೊತ ಹೋಗ್ಬೋದು. ಒಂದು ಆ ಥರದ್ದು ಒಂದು ಸಿಸ್ಟಮ್ಮು ಸೆಂಟ್ರಲ್ ಲೆವೆಲಲ್ಲಿ ಒಂದು ಇರುವಂಥದ್ದು, ಅಂದರೆ ಕೋರ್ಟಿನ ನಿರ್ದೇಶನ ಬಂತು ಅಂತಂದರೆ ಈ ರೀತಿಯಾಗಿ ಅದು ಪ್ರೂವ್ ಆಯಿತು ಅಂತಂದರೆ ಅವರು ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು ಅನ್ನೋದು ಅದು ಬರಬೇಕಾಗಿತ್ತು, ಯಾವಾಗಲೂ ಹಿಂದೆ ಬರಬೇಕಾಗಿತ್ತು ಅಂತ ಅನಿಸುತ್ತೆ ನನಗೆ ರೂಲ್ಸು. ಅದು ಸ್ವಾಗತಾರ್ಹ ಬೆಳವಣಿಗೆನೇ. ಜೊತೆಗೆ ಕೋಲ್ದು ಔಟ್ಪುಟ್ಟು ಕಮ್ಮಿ ಆಗಿದೆ ಜುಲೈಯಲ್ಲಿ. ಸೊ ಸೆಕ್ಟರ್ ಮೇಲೆ ಒಂದು ಪರಿಣಾಮ ಬೀರ್ಬೋದು, ಕಲ್ಲಿದ್ಲು ಅಂತ ಬಂದಿತ್ತು. ಜೊತೆಗೆ ಕೋಲಾ, ಯಾವುದು ಕುಡಿಯೋ ಕೋಲಾ ಇದೆಯಲ್ಲ, ಪೆಪ್ಸಿ ಕೋಲಾ ಎಲ್ಲ ಈಗ ಎಲ್ಲ ಡಯಟ್ ಕೋಕ್ ಅಂತ ಹೋಗ್ತಾ ಇದ್ದಾರೆ. ಮತ್ತು ಸುಮಾರು ಜನಕ್ಕೆ ಅವೇರ್ನೆಸ್ ಕೂಡ ಬರ್ತಾ ಇದೆ, ಬರೀ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅದು ಅಂತೇಳಿ. ಎಲ್ಲ ಎಳ್ನೀರು ಈ ಥರದ್ದು 70 ರೂಪಾಯಿ ಆದರೂ ಕೂಡ ಎಳ್ನೀರುಗಳನ್ನು ಕುಡಿತಾ ಇದ್ದೀವಿ, ವಿಚ್ ಇಸ್ ಎ ಗುಡ್ ಸೈನ್. ಅದಕ್ಕೆ ಈಗೇನಾಗಿದೆ, ಅವ್ರದ್ದು ಬಿಸ್ನೆಸ್ಸು ಇಂಪ್ಯಾಕ್ಟ್ ಆಗಿಬಿಟ್ಟಿದೆಯಲ್ಲ. 40 ರೂಪಾಯಿಗೆ ಎಷ್ಟೋ 600 ml ಕೊಡ್ತಾ ಇದ್ರಂತೆ ಕೋಲು, ಅದು ಪೆಪ್ಸಿ. ಅದು ಇವಾಗ ಏನು ಮಾಡಿದ್ದಾರೆ, 600 ml ಬದಲು 740 ml ಕೊಡ್ತೀವಿ, ಇನ್ನೂ ಜಾಸ್ತಿ ಕೊಡ್ತೀವಿ ತಗೊಳ್ಳಿ ಅಂತ ಎಲ್ಲ ಕೊಡೋಕ್ಕೆ ಶುರು ಮಾಡಿದಾರಂತೆ. ನೋಡೋಣ ಅದೇನಾಗುತ್ತೆ ಅಂತ. ಅಶೋಕ್ ಲೇಲ್ಯಾಂಡು ವೆಸ್ಟ್ ಏಷ್ಯಾ ರೀಜನ್ಸ್ಗಳಲ್ಲಿ ಪ್ಲ್ಯಾಂಟ್ಗಳನ್ನು ಹಾಕ್ಕೊಂಡು ಅದನ್ನ ಮುಂಬರೋಕ್ಕೆ ಇನ್ನೂ ಒಂದಿಷ್ಟು ತರ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಜೊತೆಗೆ ಆನ್ಲೈನ್ ಗೇಮಿಂಗಿಂದು ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ಆನ್ಲೈನ್ ಗೇಮಿಂಗ್ ಇವಾಗ ಬ್ಯಾನು. ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ಗಳು ಮಾಡ್ತಿದ್ದೆ ಯಾರು ಆ್ಯಕ್ಟರ್ಗಳಿದ್ರೆ ಅವರು ಬ್ಯಾನು. ನೋಡಿ ನಮ್ಮ BCCI ಡ್ರೀಮ್ ಲೆವೆಲ್ನೇ ಅವ್ರದ್ದು ಏನು ಮೇನ್ ಪಾರ್ಟ್ನರ್ ಅಂತ ಮಾಡಿಕೊಂಡು ಶರ್ಟ್ ಮೇಲೆಲ್ಲ ಹಾಕ್ಸ್ಕೊಂಡ್ಬಿಟ್ರು. ಆದರೆ ಗೌರ್ಮೆಂಟಿಗೆ GST ರೆವೆನ್ಯೂ ಬರ್ತಿಲ್ಲ. ಈ ರೀತಿಯಾಗಿ ಕಣ್ಣಿಗೆ ಬಿದ್ದಿದ್ದರಿಂದ ಏನು ಮಾಡ್ತಾ ಇದ್ದಾರೆ ನೋಡಿ, ಎಲ್ಲೆಲ್ಲಿ ಈಗ ಲಿಕ್ಕರಿಂದ ಗೌರ್ಮೆಂಟಿಗೆ ರೆವೆನ್ಯೂ ಬರುತ್ತೆ. F&O ಸ್ಪೆಕ್ಯುಲೇಷನ್ ಅಂತ ಏನೇನೋ ಅಂದರು, ಅದ್ರ ನಿಲ್ಸೋಕ್ಕಾಗತ್ತೆ ಕಂಪ್ಲೀಟಾಗಿ ಇಲ್ಲ. ಯಾಕೆಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಟ್ಯಾಕ್ಸ್ ಹೋಗುತ್ತೆ, ಗೌರ್ಮೆಂಟಿಗೆ ಟ್ಯಾಕ್ಸ್ ಹೋಗುತ್ತೆ, ಎಲ್ಲ ಹೋಗ್ತಾ ಹೋಗುತ್ತೆ. ಎಲ್ಲಿ ಅವರಿಗೆ ಆದಾಯ ಬರೋದಿಲ್ವೋ ಅಂಥ ಸೆಕ್ಟರ್ಗಳನ್ನು ನೋಡ್ತಾ ಹೋಗ್ತಾರೆ. ಈಗ ಇಲ್ಲ ನಾವು GST ಕಟ್ತೀವಿ, ನೀವು ವಾಪಸ್ ರೆಡಿ ಮಾಡಿಕೊಡಿ ಅಂತಂದರೆ ನೋಡಿ, ಇವೆಲ್ಲ ವಾಪಸ್ ಮತ್ತೆ ಚೇತರಿಸ್ಕೊಳ್ತಾ ಬರ್ತಾ ಹೋಗುತ್ತೆ. ಇಲ್ಲಿ ಜನಗಳ ಸೆಂಟಿಮೆಂಟು ಅದು ಅಂತೆಲ್ಲ ಅಲ್ಲ, ರೆವೆನ್ಯೂ ಬರ್ತಾ ಇದೆಯಾ ನಮಗೆ ಸರ್ಕಾರಕ್ಕೆ ಇಲ್ಲೋ ಅನ್ನೋದ್ರ ಮೇಲೆ ಸುಮಾರು ಪಾಲಿಸಿಗಳು ನಿರ್ಧಾರ ಆಗ್ತಾ ಹೋಗುವಂಥದ್ದು. ಈಗ ಒಂದು
ಸುಮಾರು $1 ಬಿಲಿಯನ್ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ತುಂಬ ದೊಡ್ಡ ಸೆಕ್ಟರ್ ಗೇಮಿಂಗ್ ಸೆಕ್ಟರ್ ಅನ್ನೋದು, ಯಾಕೆಂದರೆ ಅಷ್ಟು ಕ್ರೇಜ್ ನಡೀತಾ ಇದೆ. ಅಯ್ಯೋ ನೀವು ನೋಡಬೇಕು ಬೇರೆ ದೇಶದಲ್ಲೆಲ್ಲ ಆ ಒಂದು ಹೊಸ ಪ್ಲೇಲಿಸ್ಟ್ ಸ್ಟೇಷನ್ ಇದೆಲ್ಲ ಬರ್ತಾ ಹೋಗುತ್ತಲ್ಲ, ಮಧ್ಯರಾತ್ರಿ ಕ್ಯೂ ನಿಂತು ಬಿಡ್ತಾರೆ ಅದನ್ನು ತೊಗೊಳಕ್ಕೆ, ಫಸ್ಟ್ ದಿನನೇ ಆಡ್ಬಿಡಬೇಕು ಅಂತ ಆ ಲೆವೆಲ್ಗೆ ಕ್ರೇಜ್ ಇದೆ. ಇಂಡಿಯಾದಲ್ಲೂ ಕೂಡ ತುಂಬ ಕ್ರೇಜ್ ಇದೆ, ನಿಮ್ಗೆ ಗೊತ್ತಿದೆ ಅದು. ಗೇಮಿಂಗ್ ಸ್ಟ್ರೀಮಿಂಗ್ ಮಾಡುವಂಥ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಅಥವಾ ಗೇಮರ್ಸ್ಗಳಾಗಿರ್ಬೋದು, ಅವರಿಗೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದೇ ಇದೆ. ಈಗ 3 ವರ್ಷ ಜೈಲು ಅಂತ ಆಗಿದೆ. ಏನಾದರೂ ಆನ್ಲೈನು ಗೇಮಿಂಗು ದುಡ್ಡು ರಿಲೇಟೆಡ್ ಯಾವ್ದಾದ್ರು ಪ್ರಮೋಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಬಂದಿದೆ ಅಂದರೆ 1 ಕೋಟಿ ತನಕ ಫೈನು, 3 ವರ್ಷ ಜೈಲು, ಪದೇ ಮಾಡ್ತಾ ಇದ್ದಾರೆ ಅಂದರೆ 5 ವರ್ಷ ತನಕ ಜೈಲು, 2 ಕೋಟಿ ಫೈನ್ ಹಾಕ್ಬೋದು ಅಂತ ಬಂದಿದೆ. ಬಟ್ ಇದರಿಂದ ಸಾಕಷ್ಟು ಎಂಪ್ಲಾಯ್ಮೆಂಟ್ಗಳಿಗೂ ಕೂಡ ಒಂದು ಹೊಡೆತ ಬೀಳ್ತಾ ಹೋಗ್ಬೋದು. ಯಾಕೆಂತಂದರೆ ಅವರಿಗೆ ರೆವೆನ್ಯೂ ಅನ್ನೋದು ಮೋಸ್ಟ್ಲಿ ಗೇಮಿಂಗ್ ಮಾಡಿಸಿ ಆಟ ಆಡಿಸಿ ಅದರಿಂದನೇ ತೆಗಿತಾ ಇರ್ಬೋದು. ಇವಾಗ ಅದನ್ನ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಬಿಟ್ಟರೆ ಎಷ್ಟು ಜನ ತೊಗೊತಾರೆ ಅದನ್ನ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ತಾ ಹೋಗುತ್ತೆ. ನೋಡೋಣ. ಜೊತೆಗೆ ಇಂಡಿಗೋ 40% ಫೈನಾನ್ಸ್ ಮಾಡಬೇಕು ಲೀಸ್ ಮೂಲಕ 2030 ಅಂತ ಅದು ಹೇಳ್ತಾ ಇದ್ದಾರಂತೆ. ಒಂದು ಫ್ಲೀಟಿಂದು ಅದರದ್ದು ನೋಡೋಣ ಅದು ಏನಾಗುತ್ತೆ, ಏನು ಲೀಸ್ ತೊಗೊತಾರೆ, ಏನು ಕತೆ ಅನ್ನೋದನ್ನು. ಜೊತೆಗೆ ಅದಾನಿ ಕೂಡ $275 ಮಿಲಿಯನ್ ಆಫ್ ಶೋರಲ್ಲಿ ಡೆಟ್ಟನ್ನು ಗ್ಲೋಬಲ್ ಲೆಂಡರ್ಸಿಂದ ರೈಸ್ ಮಾಡಿಸ್ತಾರೆ ಅಂತ ಬಂದಿತ್ತು. ಇದೆಲ್ಲ ನೋಡ್ತೋಗೋಣ ಯಾವ ರೀತಿಯಾಗಿ ಅಂತ. ಜೊತೆಗೆ ವೆಲ್ಸ್ಪನ್ನು ಅವರು ಏನು ಮಾಡಿದ್ದಾರೆ, ಇವಾಗ 107 ಎಕರೆ ಜಾಗ ಕರ್ನಾಟಕದಲ್ಲಿ ವೇರ್ ಹೌಸ್ ಮಾಡೋದಕ್ಕೆ, ಬಟ್ಟೆ ರಿಲೇಟೆಡು ಕರ್ನಾಟಕ ತಮಿಳುನಾಡು ಒಟ್ಟು ಸೇರಿ 260 ಎಕರೆ ಜಾಗ ತೊಗೊಂಡಿದ್ದಾರಂತೆ. ಸ್ವಾಗತರ ಬೆಳವಣಿಗೆ. ಇಲ್ಲಿ ಹೊಸಕೋಟೆ ಹತ್ರ ಅಂತ ಒಂದು ಕಡೆ ಕೇಳ್ಪಟ್ಟೆ, ಈ ಕಡೆ ಮತ್ತು ಒಂದು 56 ಎಕರೆ ಈ ಕಡೆ ದೇವನಹಳ್ಳಿ ಹತ್ರ ಅಂತ. ಸೊ ನೋಡೋಣ ಅದು ಏನೇನು ಚೇಂಜಸ್ ಆಗುತ್ತೆ, ಏನು ಬರುತ್ತೆ ಅಂತ. ಅಲ್ಟ್ರಾಟೆಕ್ ಸಿಮೆಂಟಲ್ಲಿ 6.49% ಸ್ಟೇಕು ಇಂಡಿಯಾ ಸಿಮೆಂಟ್ಸಲ್ಲಿ ಏನಿತ್ತು ಅವ್ರದ್ದು, ಅಲ್ಟ್ರಾಟೆಕ್ಕು ಇಂಡಿಯಾ ಸಿಮೆಂಟ್ಸಲ್ಲಿ ಸ್ಟೇಕ್ಸ್ನ ಹೊಂದಿತ್ತು. ಅದನ್ನ ಇವಾಗ ಆಫರ್ ಫಾರ್ ಸೇಲ್ ಮಾಡಿ ಮಾರಾಟ ಮಾಡೋಕ್ಕೆ ಬರ್ತಾ ಇದ್ದಾರೆ. ಯಾಕೆ ಇಂಡಿಯಾ ಸಿಮೆಂಟ್ಸಿಂದ ಆಚೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಅಲ್ಟ್ರಾಟೆಕ್ ಅವರು. ಇದಿಷ್ಟು ನನಗೆ ಕಾಣಿಸಂಥ ಸುದ್ದಿಗಳು. ಏನಾದರೂ ಸುದ್ದಿಗಳು ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸು, ಸುಮಾರು ಜನ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಫಿಲಪ್ ಮಾಡ್ತಾ ಇದ್ದೀರಾ, ಸ್ವಾಗತ ಬೆಳವಣಿಗೆ. ಸೊ ಎಲ್ಲರೂ ಕೂಡ ಚಾನಲ್ನ ವೀಕ್ಷಕರು ಪ್ರತಿಯೊಬ್ಬರು ಟರ್ಮ್ ಇನ್ಶೂರೆನ್ಸ್ನ ಹೊಂದಿರಬೇಕು. ಆ್ಯಸ್ ಲಾಂಗ್ ಆಸ್ ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ. ಆದಷ್ಟು ಬೇಗ ಮಾಡಿಸಿದ್ರೆ ಪ್ರೀಮಿಯಂ ಕಮ್ಮಿ ಆಗುತ್ತೆ. ಆಯಿತು ಲೇಟಾಗಿ ಹೋಯಿತು, ಇವಾಗ ಇನ್ನೂ ನಾನು ಮಾಡಿಸಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ, ಈಗಲೂ ಕೂಡ ನಿಮಗೆ ಸಿಗುತ್ತೆ ಟರ್ಮ್ ಇನ್ಶೂರೆನ್ಸು. ಇನ್ಕಮ್ ಇಲ್ಲದೇ ಇದ್ದವರಿಗೂ ಕೂಡ ಟರ್ಮ್ ಇನ್ಶೂರೆನ್ಸು, ನೋ ಇನ್ಕಮ್ ಪ್ರೂಫ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳು ಕೂಡ ಬಜಾಜ್ ಜೊತೆ ಇದೆ. ದಯವಿಟ್ಟು ಆ ಫಾರ್ಮ್ನ ಸಬ್ಮಿಟ್ ಮಾಡಿ, ಬಜಾಜ್ ಸಿಬ್ಬಂದಿ ನಿಮಗೆ ಸೂಕ್ತವಾದ ಮಾಹಿತಿನ ಕೊಡ್ತಾ ಹೋಗ್ತಾರೆ. ನಾನು ಕೂಡ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ 2025 ನಮ್ಮ ಚಾನಲ್ ಮಿಷನ್ ಏನಂತ, ನಾವು ಒಂದು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು ಅಂತ. ಹಾಗಾಗಿ ಎಮರ್ಜೆನ್ಸಿ ಫಂಡನ್ನು ಪ್ರತಿ ತಿಂಗಳು ಎಷ್ಟು ಆಗುತ್ತೋ ಅಷ್ಟು ದುಡ್ಡನ್ನು ಎಮರ್ಜೆನ್ಸಿ ಫಂಡಿಗೆ ಅಂತ ಇಡ್ತಾ ಬನ್ನಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.